ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರ? ನಾನು ಸೂಪರ್, ನೀವು ಸೂಪರ್ ಅಂತ ಅನ್ಕೋತೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಇಟ್ಸ್ ಮೈ ಬರ್ತಡೇ. ಹ್ಯಾಪಿ ಬರ್ತಡೇ ಟು ಮೀ. ಆ್ಯಕ್ಚುಲಿ ಮೇಲ್ಗಡೆ ಕುರಿದೆಲ್ಲ ಸೆಟಪ್ ರೆಡಿ ಮಾಡಿದ್ದೀವಿ. ಹೇಗೆ ಬಂದಿದೆ ನೋಡೋಣ ಬನ್ನಿ. ಮಿನಿ ಶೆಡ್ ರೆಡಿ ಮಾಡಿರೋದು. ಈವ್ನಿಂಗ್ ಟೈಮ್ ಇಲ್ಲಿ ಕಟ್ಟಾಕ್ತೀವಿ. ಈಗ ಸೈಡಲ್ಲಿ ಕಿಟಕಿಗೆ ಒಂದು ಕಟ್ಟಾಕ್ತೀವಿ, ಈ ಕಡೆ ಒಂದು ಕಟ್ಟಾಕ್ತೀವಿ. ಸದ್ಯಕ್ಕೆ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದೀವಿ. ನಮ್ಮ ಅಪ್ಪ ಮನೇಲಿರೋ ಐಟಮ್ ಯೂಸ್ ಮಾಡ್ಕೊಂಡು ಒಂದು ಕುರಿ ಶೆಡ್ ಮಾಡಿದ್ದಾರೆ. ನೋಡೋಣ ಬನ್ನಿ ಹೇಗಿದೆ. ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿರೋದು ಮಿನಿ ಶೆಡ್. ಇದು ಬರೀ ಮಧ್ಯಾಹ್ನದ ಹೊತ್ತು ಇರ್ಸೋಕ್ಕೆ ಅಂತ ಮಾಡಿರೋದು. ಹೇಗಿದೆ ನೋಡಿ, ಸಿಂಪಲ್ಲಾಗಿ ಮಾಡಿದ್ದೀವಿ. ಎಕ್ಸ್ಟ್ರಾ ಶೆಡ್ಗೆ ಏನೋ ಇನ್ವೆಸ್ಟ್ಮೆಂಟ್ ಇಲ್ಲ. ಮನೇಲಿ ಏನಿದೆ ಅದರಲ್ಲೇ ರೆಡಿ ಮಾಡಿ. ಬರೀ ಮಧ್ಯಾಹ್ನದ ಹೊತ್ತು ಮಾತ್ರ ಕಟ್ಟಾಕೋದು. ಮತ್ತು ಇನ್ನು ಈವ್ನಿಂಗ್ ಬಂದರೆ ನಾರ್ಮಲ್ ಅಲ್ಲಿ ಕೆಳಗಡೆನೇ ಇರುತ್ತೆ. ಮಿಕ್ಕಿ ಟೈಮೆಲ್ಲ ನಮ್ಮ ಅಮ್ಮನೇ ಮೇಯಿಸ್ತಾ ಇರೋದು ಈಗ ಸದ್ಯಕ್ಕೆ. ಹೇಗಿದೆ ನೋಡಿ ಶೆಡ್ಡು. ಈಗ ಆ್ಯಕ್ಚುಲಿ ಆರಾಮಾಗಿ ಸಾಕ್ಬೋದು ಫ್ರೆಂಡ್ಸ್. ಪ್ಲ್ಯಾನ್ ಇದ್ದರೆ ಸಾಕಿ ಎಲ್ಲರೂ. ಯಾಕಂದರೆ ಏನು ಅಂಥ ರಿಸ್ಕಿ ಜಾಬ್ ಏನಿಲ್ಲ. ಮನೆ ಹತ್ರ ಯಾರೋ ಒಬ್ಬರು ಮೆಂಬರ್ ಇದ್ದರೆ ಸಾಕು ನೋಡ್ಕೊಳ್ಳೋಕ್ಕೆ. ನೋಡಿ ಈ ಥರ ಇದೆ. ಅಮ್ಮ ಆಲ್ರೆಡಿ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇದೆರಡಕ್ಕೂ ನಮ್ಮ ಅಮ್ಮ ಪ್ರೀತಿಯಿಂದ ಹೆಸರಿಟ್ಟಿದ್ದಾರೆ. ಒಂದು ಲಕ್ಕಿ, ಒಂದು ವೆಂಕಿ. ಹೆಂಗಿದೆ ಹೇಳಿ ಹೆಸರು. ಹೇಗಿದೆ ಎಕ್ಸ್ಪೀರಿಯನ್ಸ್ ಕುರಿ ಮೇಯಿಸೋದು? ಚೆನ್ನಾಗೈತೆ. ಸುಂದರ ಅಂತ ದೂರದಿಂದ ತೆಗಿಬೇಕಾ? ಕುರಿಗೆ ಛತ್ರಿ ಹಿಡ್ಕೊಂಡು ನಿಂತಿದ್ದೀರಾ? ಹೆಂಗೈತೆ ಕುರಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಮುಂದೆ ಹಾಯ್. ಎಷ್ಟು ಚಂದ ಅಲ್ಲ. ಈಗ ನಾವು ರೆಡಿ ಆಗಾಯ್ತು. ನಮ್ಮ ಭೀಮಾನು ರೆಡಿ ಇದ್ದಾನೆ. ಬನ್ನಿ ಹೊರಡೋಣ. ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ಲ? ಬೈ. ಅಪ್ಪ ಅಮ್ಮಂಗೆ ಟಾಟಾ ಮಾಡಿ ನಾವು ಇವತ್ತೆಲ್ಲ ಓಡ್ತಾ ಇದ್ದೀವಿ. ವೇಟ್ ಆ್ಯಂಡ್ ವಾಚ್. ನಮ್ಮ ಭೀಮನ್ ಸ್ಟಾರ್ಟ್ ಮಾಡಿದ್ರೇ ಒಂಥರ ಮಜಾ. ಆ್ಯಕ್ಚುಲಿ ಇವತ್ತಿಗೆ 1 ಇಯರ್ ಆಯಿತು ನಮ್ಮ ಭೀಮನ್ ಕರ್ಕೊಂಬಂದು ಮನೆಗೆ. 1 ಇಯರಲ್ಲಿ ನಾನೊಂದು ಸತಿ ಯೋಚನೆ ಮಾಡಿದ್ದೆ ಸೇಲ್ ಮಾಡೋಣ ಅಂತ. ಬಟ್ ನಮ್ಮ ಭೀಮ ನಾವು ಬಿಟ್ಟೇ ಹೋಗಲಿಲ್ಲ. ಆದರೆ ಒಂದು ಬೈಕ್ ತೊಗೊಳ್ಳೋವಾಗ ಎಷ್ಟು ಕನ್ಸಿಟ್ಕೊಂಡು ತೊಗೊಂಡಿರ್ತಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತುಂಬ ಇಷ್ಟಪಟ್ಟು ತೊಗೊಳ್ಳೋ ವಸ್ತು ಅಂದರೆ ಬೈಕ್. ನನಗನ್ಸಿ ಒಂದು 2 ಮಾತು ಹೇಳ್ತೀನಿ. ಜೀವನದಲ್ಲಿ ದೇವ್ರು ಬರೀ ಕಷ್ಟಗಳೇ ಕೊಡ್ತಾನೆ ಅಂತ ತಲೆ ಹಾಕೊಂಡ್ಬಿಡಿ ಡಾರ್ಲಿಂಗ್ಸ್. ಯಾಕಂದರೆ ದೇವ್ರು ಕೂಡ ದಮ್ಮಿರೋನಿಗೆ ಧಮ್ಕಿ ಕೊಡೋದು, ಕೈಲಾಗ್ತಿರೋನ್ಗೆಲ್ಲ. ನಾವೇನೇನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾವು ರೀಚ್ ಆದ್ರೆ ಆಲ್ರೆಡಿ 1 o'clock ಆಗಿದೆ. ನೋಡಿದ್ರೆ ಫುಲ್ ಕ್ರೌಡು ಜನ. ಟ್ಯೂಸ್ಡೇ ಕ್ರೌಡ್ ಇರೋದ್ರಿಂದ ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ವೀಡಿಯೋನ. ಕಂಟಿನ್ಯೂ ಮಾಡೋಣ ಬನ್ನಿ ಜರ್ನಿ. ನಾವು ತಾಯಿನ ಕೇಳ್ಕೊಳ್ಳೋದು ಒಂದೇ, ದೇವ್ರೇ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡು. ಯಾವ ನನ್ನ ಮಗನೂ ಅಡ್ಡ ಬರ್ಬಾರ್ದು. ನಮ್ಮ ಭೀಮನ್ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಓಡ್ತಾ ಇರೋದೇ ಪಿರಮಿಡ್ ವ್ಯಾಲಿಗೆ. ಅಲ್ಲಿ ಕಂಟಿನ್ಯೂ ಮಾಡೋಣ. ಪಾರ್ಕಿಂಗ್ ಫೀಸ್ ಇಲ್ಲಿ ಬರೀ 20 rupees ಅಷ್ಟೇ, ಜಾಸ್ತಿನೇ ಇರಲ್ಲ. ಹಿಂಗೆ ಒಳಗೆ ಹೋಗ್ತಾ ಇದ್ದರೆ ಒಂಥರ ನೇಚರ್ ಎಂಜಾಯ್ ಮಾಡಬೇಕು. ಇಲ್ಲಿ ಕಯಾಕಿಂಗ್ ಮಾಡ್ಬೋದು ನೀವು. ಇದು ಮೆಡಿಟೇಷನ್ ರೂಮು. ಇದೇ ಮೇಯ್ನ್. ಇಲ್ಲಿ ಒಳಗಡೆ ಮೆಡಿಟೇಷನ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಎಲ್ಲ ಅಲೋ ಮಾಡಲ್ಲ. ಬುದ್ಧಂಗೊಂದು ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಷ್ಟೇ.